ಸೊ ಹಾಯ್ ಎವ್ರಿವನ್, ನನ್ನ ಹೆಸರು ಅಭಿನಂದನ್. ನಾನು ಮಾಡ್ತಾ ಇದ್ದೀನಿ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಪಾರ್ಟ್ 2. ಓಕೆನಾ? ಈ ಪಾರ್ಟ್ ಅಲ್ಲಿ ನಾನು ಕೋಆರ್ಡಿನೇಷನ್ ಇನ್ ಪ್ಲಾಂಟ್ಸ್ ಮಾಡಬೇಕಾಯಿತು. ಸೊ ಈ ಪಾರ್ಟ್ ಅಲ್ಲಿ ನಾನೆಲ್ಲ ಮುಗಿಸ್ತಾ ಇದ್ದೀನಿ. ಸೊ ನೋಡೋಣ ಕೋಆರ್ಡಿನೇಷನ್ ಇನ್ ಪ್ಲಾಂಟ್ಸ್ ನ. ಇದರಲ್ಲಿ 2 ಟೈಪ್ಸ್ ಅಲ್ಲಿ ಬರುತ್ತೆ: ಇಮಿಡಿಯೇಟ್ ರೆಸ್ಪಾನ್ಸ್ ಸ್ಟಿಮ್ಯುಲೈ ಮತ್ತೆ ಮೂವ್ಮೆಂಟ್ ಡ್ಯೂ ಟು ಗ್ರೋತ್. ಇಮಿಡಿಯೇಟ್ ರೆಸ್ಪಾನ್ಸ್ ಸ್ಟಿಮ್ಯುಲೈ ಇದು ಈಸಿ ಆಗಿದೆ, ಆರಾಮಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಕೂಲ್, ಬ್ರೀತ್ ಇನ್, ಬ್ರೀತ್ ಔಟ್. ಓಕೆನಾ? ಇದ್ರ ಮುಖಾಂತರ ನಾವು ಪಾಠ ಅನ್ನು ಸ್ಟಾರ್ಟ್ ಮಾಡ್ತಾ ಇದೀವಿ. ಓಕೆನಾ? ಈ ಇಮಿಡಿಯೇಟ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ ಇದೆಯಲ್ಲ, ಇದು ಇಂಡಿಪೆಂಡೆಂಟ್. ಓಕೆನಾ? ಇಂಡಿಪೆಂಡೆಂಟ್ ಆಗಿ ಗ್ರೋತ್ ಆಗುತ್ತೆ. ಇದಕ್ಕೆ ಎಕ್ಸಾಂಪಲ್ ಕೊಡೋದಾದ್ರೆ ಟೆಸ್ಟ್ನಟ್ ಪ್ಲಾಂಟ್. ಓಕೆನಾ? ಟೆಸ್ಟ್ನಟ್ ಪ್ಲಾಂಟ್ ಅಂದ್ರೆ ಮುಟ್ಟಿದ್ರೆ ಮುನಿಸೋ, ನೋಡಿರ್ತೀರಲ್ವಾ? ಮುಟ್ಟಿದ್ರೆ ಸಾಕು ಓಡುತ್ತೆ. ಯಾವ ತರ ಅಂದ್ರೆ ನಿಮ್ ಟೀಚರ್ ಸ್ಟ್ರಿಕ್ಟ್ ಇರ್ತಾರಲ್ಲ, ಏನಾದ್ರು ಹೊಡೆಯಕ್ ಬಂದ್ರೆ ಸಾಕು ಒಬ್ಬೊಬ್ರು ಏನು ನಾನು ಗೊತ್ತೇ ಇಲ್ಲ ಅಂತ ಗೊತ್ತಿರ್ತೀರಲ್ಲ, ಆ ತರ ಇದು. ಸರಿನಾ? ಇದ್ರದ್ದು ಸೈಂಟಿಫಿಕ್ ನೇಮ್ ನೋಡೋದಾದ್ರೆ ಮೈಮೋಸಾ ಪುಡಿಕಾ. ಸರಿನಾ? ಸೈಂಟಿಫಿಕ್ ನೇಮ್ ಏನು? ಮೈಮೋಸಾ ಪುಡಿಕಾ. ಇದೊಂದು ಕ್ಲೀನ್ ಆಗಿ ನೋಡ್ಕೊಳ್ಳಿ, ಇದೊಂದು ಇಂಪಾರ್ಟೆಂಟ್ ಆಗಿರುತ್ತೆ. ಈ ಪಾರ್ಟ್ ಫುಲ್ ಇಂಪಾರ್ಟೆಂಟ್. ಸರಿನಾ? ಇದೇನ್ ಮಾಡುತ್ತೆ ಅಂದ್ರೆ ಯಾವ ತರ ಮುದುರ್ಕೊಳ್ಳುತ್ತೆ ಅಂತ ನೋಡಿದ್ರೆ, ಇದ್ರ ಪ್ಲಾಂಟ್ಸ್ ಅಲ್ಲಿ ಇದೆಲ್ಲ ಅದನ್ನ ಚೇಂಜ್ ಮಾಡುತ್ತೆ. ಸರಿನಾ? ಹೆಂಗ್ ಚೇಂಜ್ ಮಾಡುತ್ತೆ ಅಂದ್ರೆ ಅಮೌಂಟ್ ಆಫ್ ಗ್ಯಾಸಸ್ ಏನ್ ಮಾಡಿದ್ರೆ ಸ್ಪ್ರಿಂಕ್ ಮಾಡುತ್ತೆ ನೋಡಿ. ಸರಿನಾ? ಅಂದ್ರೆ ವಾಟರ್ ಇರುತ್ತಲ್ಲ ಅದನ್ನ ಸ್ಪ್ರಿಂಕ್ ಮಾಡುತ್ತೆ, ಸ್ಪ್ರೇ ತರ ಮಾಡುತ್ತೆ. ಸರಿನಾ? ಅದರಿಂದ ಏನಾಗುತ್ತೆ? ಮುದುರ್ಕೊಳ್ಳುತ್ತೆ. ಸರಿನಾ? ಇಷ್ಟೊಂದು ನೋಡ್ಕೊಳ್ಳಿ ಸಾಕಿದು. ಇದು ಮುಟ್ಟಿದ್ರೆ ಮುನಿ ಸ್ವಲ್ಪ ಬರ್ತಾ ಬರ್ತಾ. ಸರಿನಾ? ಇಷ್ಟ ಆಗಿತ್ತು. ಇದು ಸಿಂಪಲ್ ಆಗಿತ್ತು. ಮತ್ತೆ ಇನ್ನೊಂದು ನೋಡೋದಾದ್ರೆ ಇದು ರೆಸ್ಪಾನ್ಸ್ ಬೇಗ ಮಾಡುತ್ತೆ. ಓಕೆನಾ? ಇದು ಇದೆಯಲ್ಲ ಮೂವ್ಮೆಂಟ್ ಡ್ಯೂ ಟು ಗ್ರೋತ್ ಇದೆಯಲ್ಲ, ಇದು ರೆಸ್ಪಾನ್ಸ್ ಅಂತ ಅನ್ಕೊಡ್ತೀನಿ. ನಾವೇನ ಮುಟ್ಟಿದ್ರೆ ಏನಾರೋ ಚೇಂಜಸ್ ಕಾಣುತ್ತಾ ಬೇರೆ ಪ್ಲಾಂಟ್ ಅಲ್ಲಿ ಅಂದ್ರೆ ಟೆಸ್ಟ್ನಟ್ ಪ್ಲಾಂಟ್ ಬಿಟ್ಟು. ಟೆಸ್ಟ್ನಟ್ ಪ್ಲಾಂಟ್ ಯಾವ್ದು ಬರೋದು? ಇಮಿಡಿಯೇಟ್ ರೆಸ್ಪಾನ್ಸ್ ಟು ಸ್ಟಿಮ್ಯುಲೈ. ಓಕೆನಾ? ಇದು ಇಂಡಿಪೆಂಡೆಂಟ್, ಇದು ಡಿಪೆಂಡೆಂಟ್. ಓಕೆನಾ? ಡಿಪೆಂಡೆಂಟ್ ಅಂದ್ರೆ ಮೂವ್ಮೆಂಟ್ ಡ್ಯೂ ಟು ಗ್ರೋತ್ ಇದೆಯಲ್ಲ, ಇದನ್ನು ನೋಡಿದ್ರೆ ಫಸ್ಟ್ ಬರುತ್ತೆ ಫೋಟೋಟ್ರೋಪಿಕ್ ಆರ್ ಫೋಟೋಟ್ರೋಪಿಸಮ್ ಅಂತ ನೋಡಬಹುದು. ಈ ಫೋಟೋಟ್ರೋಪಿಸಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಶೂಟ್ಸ್ ರೆಸ್ಪಾಂಡ್ ಬೈ ಬೆಂಡಿಂಗ್ ಟುವರ್ಡ್ಸ್ ಲೈಟ್ ವೈಲ್ ರೂಟ್ಸ್ ರೆಸ್ಪಾಂಡ್ ಬೈ ಬೆಂಡಿಂಗ್ ಟುವರ್ಡ್ಸ್ ಅವೇ ಫ್ರಮ್ ಇಟ್. ಈಗ ನೀವು ಎಷ್ಟೊಂದು ಗಿಡಗಳು ನೋಡಿರ್ತೀರಾ, ಗಿಡಗಳೇನಾಗುತ್ತೆ ಅಂದ್ರೆ ಸನ್ಲೈಟ್ ಬರ್ತಿರುತ್ತಲ್ವ ಅದ್ರ ಕಡೆ ಬೆಂಡ್ ಆಗಿರುತ್ತೆ. ಸರಿನಾ? ಇದೇನ್ ಮಾಡುತ್ತೆ ಅಂದ್ರೆ ಬೆಂಡ್ ಮಾಡಕ್ ಹೆಲ್ಪ್ ಮಾಡುತ್ತೆ, ಅಂದ್ರೆ ಬೆಂಡಿಂಗ್ ಆಫ್. ಇದು ಶೂಟ್ಸ್ ರೆಸ್ಪಾಂಡ್ ಬೈ ಬೆಂಡಿಂಗ್ ಟುವರ್ಡ್ಸ್ ಲೈಟ್ ಅಂದ್ರೆ ಇದ್ರ ಏನಾಗುತ್ತೆ? ಬೆಂಡ್ ಆಗುತ್ತೆ. ಶೂಟ್ಸ್ ಮತ್ತೆ ಸ್ಟೆಮ್ಗೂ ಡಿಫ್ರೆನ್ಸ್ ಏನಂತ ಗೊತ್ತಾ? ನಾನು ಹೇಳ್ತೀನಿ ಕೇಳಿ. ಶೂಟ್ಸ್ ಅಂದ್ರೆ ರೂಟ್ ಬಿಟ್ಟಿ ಮಿಕ್ಕಿದ ಏನೇನಿದೆ ಪ್ಲಾಂಟ್ ಅಲ್ಲಿ ಅವೆಲ್ಲ ಶೂಟ್. ಸರಿನಾ? ಸ್ಟೆಮ್ ಏನಂದ್ರೆ ಅಲ್ಲಿ ಕಡ್ಡಿ ತರ ಇರುತ್ತಲ್ಲ, ಸರಿನಾ? ಅದನ್ನ ನಾವ್ ಹೇಳ್ತೀವಿ ಸ್ಟೆಮ್ ಅಂತ ಅಂತೀವಿ. ನಾನು ಹೇಳ್ತೀನಿ ಕೇಳಿ. ನೋಡಿರ್ಬೋದು. ಮತ್ತೆ ರೂಟ್ ಇದೆಯಲ್ಲ, ರೂಟ್ ಏನ್ ಮಾಡುತ್ತೆ ಅಂದ್ರೆ ಅದರಿಂದ ದೂರ ಹೋಗುತ್ತೆ, ಅವೇ ಅದ್ರ ಕಡೆ ಅದು ಬೆಂಡ್ ಆಗಲ್ಲ ಸನ್ಲೈಟ್ ಅಲ್ಲಿ. ಸರಿನಾ? ಈ ಇದ್ರಲ್ಲಿ ಏನಂದ್ರೆ ಈ ಶೂಟ್ ಇದೆಯಲ್ಲ ಇದು ಪಾಸಿಟಿವ್, ರೂಟ್ ಇದೆಯಲ್ಲ ಅದು ನೆಗೆಟಿವ್. ಏನಂದ್ರೆ ಫೋಟೋ ಅಂತ ಕಾಣಿಸ್ತಿದೆಯಲ್ಲ, ಫೋಟೋ ಅಂದ್ರೆ ಲೈಟ್ ಕಡೆ ಬೆಂಡ್ ಆಗೋದು ಶೂಟ್. ಶೂಟ್ ಏನಂದ್ರೆ ಪಾಸಿಟಿವ್, ರೂಟ್ ಏನಂದ್ರೆ ನೆಗೆಟಿವ್. ನೆಕ್ಸ್ಟ್ ನೋಡೋಣ ಜಿಯೋಟ್ರಾಪಿಸಮ್. ಜಿಯೋಟ್ರಾಪಿಸಮ್ ಏನಂದ್ರೆ ಜಿಯೋ ಅಂದ್ರೆ ಏನ್ ನೆನಪಾಗುತ್ತೆ ನಿಮ್ಗೆ? ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ಜಿಯೋ 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 ಅಂದ್ರೆ ಜಿಯೋ ಫೋನ್ ಅಲ್ಲ, ಜಿಯೋ ಸಿಮ್ ಆತರ ಏನಲ್ಲ. ಜಿಯೋ ಅಂದ್ರೆ ನಿಮ್ಗೆ ನೆನಪಾಗಬೇಕಾದ್ರೆ ಗ್ರಾವಿಟಿ ಅಂತ ಒಂದು ನೆನಪಿಸ್ಕೊಳ್ಳಿ. ಗ್ರಾವಿಟಿ ಏನ್ ಮಾಡುತ್ತೆ ಅಂದ್ರೆ ಅದ್ರ ಗ್ರಾವಿಟೇಷನ್ ಫೋರ್ಸ್ ಇಂದ ಏನ್ ಮಾಡುತ್ತೆ? ನಮ್ಮನ್ನ ಎಳೆಯುತ್ತೆ. ಸರಿನಾ? ಗ್ರಾವಿಟೇಷನ್ ಇಲ್ಲ ಅಂದ್ರೆ ನಾವು ಸ್ಪೇಸ್ ಹಾರಾಡಬೇಕಾಗಿತ್ತು. ಓಕೆನಾ? ಈ ಪ್ಲಾಂಟ್ ಇರುತ್ತಲ್ಲ, ಪ್ಲಾಂಟ್ ರೂಟ್ ಏನಾಗುತ್ತೆ ಅಂದ್ರೆ ಗ್ರಾವಿಟಿ ಫೋರ್ಸ್ ಇಂದ ಗ್ರಾವಿಟಿ ಕಡೆ ಹೋಗುತ್ತೆ, ಅಂದ್ರೆ ಬೂಮ್ ಅಂದ್ರೆ ಗ್ರಾವಿಟಿ ಕಡೆ ಹೋಗುತ್ತೆ. ಸರಿನಾ? ಸ್ಟೆಮ್ ಇದೆಯಲ್ಲ, ಶೂಟ್ ಬಂದ್ರೆ ಏನಾಗುತ್ತೆ? ಆಪೋಸಿಟ್ ಸೈಡ್ ಹೋಗುತ್ತೆ. ಅದರಿಂದ ಇದ್ರಲ್ಲಿ ಏನಂದ್ರೆ ಜಿಯೋಟ್ರಾಪಿಸಮ್ ಅಲ್ಲಿ ರೂಟು ಪಾಸಿಟಿವ್, ಶೂಟು ನೆಗೆಟಿವ್ ಅಷ್ಟೇ. ಇದು ನೋಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ನೋಡೋಣ ಹೈಡ್ರೋಟ್ರಾಪಿಸಮ್. ಹಿಯರ್ ರೂಟ್ ಮೂವ್ಸ್ ಟುವರ್ಡ್ಸ್ ವಾಟರ್. ಹೈಡ್ರೋ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ವಾಟರ್ ಅಂತ. ಇದ್ರಲ್ಲಿ ಅಂದ್ರೆ ರೂಟು ವಾಟರ್ ಕಡೆ ಮೂವ್ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ನೋಡೋಣ ಕೀಮೋಟ್ರಾಪಿಸಮ್. ಕೀಮೋ ಅಂದ್ರೆ ನಿಮ್ಗೆ ಏನ್ ನೆನಪಾಗುತ್ತೆ? ಕೀಮೋ ಕೆಮಿಕಲ್. ಓಕೆನಾ? ಕೆಮಿಕಲ್ ಇಂದ ಆಗೋದು. ಸರಿನಾ? ಇದನ್ನು ಎಕ್ಸಾಂಪಲ್ ಕೊಡೋದಾದ್ರೆ ಗ್ರೋತ್ ಆಫ್ ಪೋಲನ್ ಟ್ಯೂಬ್
ಟುವರ್ಡ್ಸ್ ಹೋಗ್ಬೇಕು. ಓಕೆನಾ? ಸಿಂಪಲ್ ಆಗಿ ನೋಡ್ಕೊಳ್ಳಿ. ಇದನ್ನ ಒಂದು ಯಾವ ಚಾಪ್ಟರ್ ಅಂದ್ರೆ ಔಟ್ ಆರ್ಗನಿಸಮ್ ರಿಪ್ರೊಡ್ಯೂಸ್ ಅಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಿಂಪಲ್ ಆಗಿ ನೋಡ್ಕೊಳ್ಳಿ. ಕೀಮೋಟ್ರೋಪಿಸಮ್ ಮತ್ತೆ ನೆಕ್ಸ್ಟ್ ಇದೆ ಟಿಗ್ಮೋಟ್ರೋಪಿಸಮ್. ಸರಿನಾ? ಟಿಗ್ಮೋಟ್ರೋಪಿಸಮ್ ಬಳ್ಳಿಗಳು ನೋಡಿರ್ತೀರಲ್ಲ ಅದೇ ಟಿಗ್ಮೋಟ್ರೋಪಿಸಮ್. ಟಚ್ ಇಂದ ಆಗೋದು ಟಿಗ್ಮೋಟ್ರೋಪಿಸಮ್. ಇದಕ್ಕೆ ಎಕ್ಸಾಂಪಲ್ ಟೆಂಟ್ರಿಸ್ ಬಳ್ಳಿಗಳು. ನೆಕ್ಸ್ಟ್ ನೋಡೋಣ. ಈ ಟೈಮಲ್ಲಿ ನಿಮಗೆಲ್ಲ ಭಯ ಆಗ್ತಿರ್ಬೋದಲ್ವಾ? ಭಯ ಆಗಿಲ್ಲ ಅಂದ್ರೆ ಅವರೆಲ್ಲ ಓದಿರ್ತಾರೆ ಅಂತ. ಇಲ್ಲ ಅಂದ್ರೆ ಲಾಸ್ಟ್ ಮ್ಯಾಚ್ ಇರ್ತಾರಲ್ಲ, ಇಷ್ಟ ಆಯ್ತು. ಇವಾಗ ಪ್ಲಾಂಟ್ ಹಾರ್ಮೋನ್ಸ್ ನೋಡೋಣ. ನಿಮ್ಗೆ ಇನ್ನೊಂದು ಹೇಳೋದಾದ್ರೆ, ಈ ಪಾಠ ಮಾಡ್ತೀನಲ್ಲ, ಪಾಠ ಮಾಡೋದು ಮುಂದೆ ಸಾಕಾಗಲ್ಲ. ನೀವು ಲಾಸ್ಟ್ ಬೆಂಚರ್ಸ್ ಇರ್ತೀರಲ್ಲ, ಇವಾಗ ಆಟ ಆಡ್ಬೋದು, ಎಷ್ಟೇ ಇದು ಮಾಡ್ಬೋದು, ಮುಂದೆ ಲೈಫ್ ಸಾಕಷ್ಟು ಕಷ್ಟ ಇದೆ. ಸೊ ಆಟ ಆಡಲೇಬೇಡಿ ಅಂತಲ್ಲ, ನಿಮ್ ಇಷ್ಟ. ಮುಂದೆ ನಿಮ್ಗೆ ಪಾಠ ಕಲಿಸಿದೆ. ಸರಿನಾ? ಆಕ್ಸಿನ್ ಮೊದಲನೇ ಹಾರ್ಮೋನ್ ನೋಡೋಣ. ಆಕ್ಸಿನ್. ಆಕ್ಸಿನ್ ಏನ್ ಮಾಡುತ್ತೆ ಅಂದ್ರೆ, ಈಗ ಫಾರ್ವರ್ಡ್ ಎಕ್ಸಾಂಪಲ್ ನೀವ್ ಏನ್ ನೋಡಿದ್ರಿ, ಶೋಟ್ ಇದೆಯಲ್ಲ ಅದು ಲೈಟ್ ಗೆ ಟುವರ್ಡ್ಸ್ ಬೆಂಡ್ ಅಂದ್ರೆ ಅದ್ರ ಕಡೆ ಬೆಂಡ್ ಆಗುತ್ತೆ. ಸರಿನಾ? ಈ ಆಕ್ಸಿನ್ ಏನ್ ಮಾಡುತ್ತೆ ಅಂದ್ರೆ, ನೆರಳಲ್ಲಿರುತ್ತೆ ಆ ಕಡೆ ಮೂವ್ ಮಾಡುತ್ತೆ. ಆಗ ಇದು ಎಲ್ಲಿರುತ್ತೆ ಅಂದ್ರೆ ಟಿಪ್ ಅಲ್ಲಿ ಇರುತ್ತೆ. ಸರಿನಾ? ಇದೇ ಕಡೆ ಬಂದಾಗ ಏನಾಗುತ್ತೆ, ಇನ್ ಮಿಕ್ಕಿದಿರುತ್ತಲ್ಲ ಅಂದ್ರೆ ತುದಿ ಇರುತ್ತಲ್ಲ, ಅದೇನಾಗುತ್ತೆ ಅಂದ್ರೆ ಈ ಕಡೆ ಬೆಂಡ್ ಆಗುತ್ತೆ. ಅಂದ್ರೆ ಟಿಪ್ ಅಲ್ಲಿ ಇರುತ್ತೆ, ಆದ್ರೆ ಒಂಚೂರು ಮೂವ್ ಆಗುತ್ತೆ ಈ ಕಡೆ. ಸರಿನಾ? ಇದು ಈ ಕಡೆ ಹೋಗುತ್ತೆ, ಇದು ಈ ಕಡೆ ಬರುತ್ತೆ. ಆಗ ಏನಾಗುತ್ತೆ ಅಂದ್ರೆ ಫೋಟೋಟ್ರೋಪಿಸಮ್ ಆಗುತ್ತೆ. ಇದ್ರ ಕೆಲಸ ಅಷ್ಟೇ. ಮತ್ತೆ ಇನ್ನೊಂದೇನಂದ್ರೆ, ಈಗ ನೀವು ಸ್ಪಾಂಜ್ ಏನೋ ತಗೋಬಹುದು, ತಗೊಂಡು ಬೆಂಡ್ ಮಾಡೋದು ಏನಾಗುತ್ತೆ, ಒಂಥರ ನರ್ಮಲ್ ತರ ಅಂದ್ರೆ ಒಂಥರ ಲಾಂಗ್ ತರ ಕಾಣಿಸಿದೆ ತರ. ಸರಿನಾ? ಇದ್ರದ್ದು ಅಷ್ಟೇ, ಒಂಚೂರು ಬೆಂಡ್ ಆಯ್ತು ಅಂದ್ರೆ ಸೆಲ್ ನ ಅಂದ್ರೆ ಲಾಂಗ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದು? ಆಕ್ಸಿನ್. ನೆಕ್ಸ್ಟ್ ನೋಡೋಣ, ಜಿಬ್ಬರ್ಲಿಂಗ್. ನೀವು ಯಾವ ತರ ಸ್ಪೆಲ್ ಮಾಡ್ತೀರಾ ಆ ತರ. ಓಕೆ, ಇದೇನ್ ಮಾಡುತ್ತೆ ಅಂದ್ರೆ ಗ್ರೋತ್ ಗೆ ಹೆಲ್ಪ್ ಮಾಡುತ್ತೆ. ಅಂದ್ರೆ ಗ್ರೋತ್ ಆಫ್ ಸ್ಟೆಮ್ ಗ್ರೋತ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಸೈಟೋಕೈನಿನ್ ಅಂದ್ರೆ ಸೈಡ್ ಡಿವಿಷನ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ಜರ್ಮಿನೇಷನ್ ಆಫ್ ಸೀಡ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದು? ಸೈಟೋಕೈನಿನ್. ಸಿಂಪಲ್ ಆಗಿತ್ತು. ಮತ್ತೆ ಆಬ್ಸಿಸಿಕ್ ಆಸಿಡ್ ಯಾವ್ದು ಯಾವ ತರ ಅಂದ್ರೆ, ಈಗ ನೀವು ಪ್ಲಾಂಟ್ ನೋಡಿರ್ತೀರ, ಎಷ್ಟು ಬೆಳಿಬೇಕೋ ಅಷ್ಟೇ ಬೆಳೆಯುತ್ತೆ. ಈಗ ಮರ ನೋಡ್ತೀರಾ, ಎಷ್ಟು ಬೆಳಿಬೇಕೋ ಅಷ್ಟೇ ಬೆಳೆಯುತ್ತೆ. ತುಂಬಾ ಬೆಳಿತಾನೆ ಹೋದ್ರೆ ಏನಿಲ್ಲ, ಮರ ಹಾಕ್ಬಿಟ್ರೆ ಮೂನೆ ಸಿಕ್ಬಿಡುತ್ತೆ. ಮೂನೆಲ್ಲ ಕುತ್ಕೊಂಡು ಟೀ ಕಾಫಿ ಕುಡ್ಕೊಂಡು ಗ್ರಾವಿಟಿ ಇರಲ್ಲ, ಅದು ಜಲ್ಲಿ ತರ ಆಗಿರುತ್ತೆ. ಸರಿನಾ? ಅಷ್ಟೊಂದು ಡೀಪ್ ಆಗಿ ಏನು ಹೋಗೋದು ಬೇಡ. ಓಕೆ, ಆಬ್ಸಿಸಿಕ್ ಆಸಿಡ್ ಏನ್ ಮಾಡುತ್ತೆ ಅಂದ್ರೆ ಕಂಟ್ರೋಲ್ ಮಾಡುತ್ತೆ ಅದ್ರ ಗ್ರೋತ್. ಎಷ್ಟು ಬೇಕು ಅಷ್ಟೇ, ಜಾಸ್ತಿ ನೋಡ ಕಮ್ಮಿ ನೋಡ, ಎಷ್ಟು ಬೇಕು ಅಷ್ಟು. ಸಿಂಪಲ್. ಓಕೆ, ನೆಕ್ಸ್ಟ್ ಹಾರ್ಮೋನ್ಸ್ ಇನ್ ಅನಿಮಲ್ಸ್ ನೋಡೋಣ. ಇದ್ರಲ್ಲಿ ನೋಡೋಣ ಅಡ್ರಿನಾಲಿನ್ ಬರುತ್ತೆ. ಇದು ಯಾವ್ದ್ರಿಂದ ಸೆಕ್ರೆಟ್ ಆಗಿದೆ ಅಂದ್ರೆ ಅಡ್ರಿನಾಲಿನ್ ಗ್ಲ್ಯಾಂಡ್ ಇಂದ ಸೆಕ್ರೆಟ್ ಆಗಿದೆ. ಇದೇನ್ ಮಾಡುತ್ತೆ ಅಂದ್ರೆ, ಈಗ ನೀವು ರನ್ನಿಂಗ್ ರೇಸ್ ಅಲ್ಲಿ ಏನಾದ್ರು ಹೋಗಿದ್ರೆ, ಅಥವಾ ನೀವು ಚಿಕ್ಕ ವಯಸ್ಸಲ್ಲಿ ನೋಡಿ, ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಹುಡುಗರು ಅಂತೂ ಮೇನ್ ಆಗಿ ಎಕ್ಸ್ಪೀರಿಯನ್ಸ್ ಆಗೇ ಇರುತ್ತೆ. ಚಿಕ್ಕ ವಯಸ್ಸಲ್ಲಿ ಏನಿರ್ತಾರೆ, ಮನೆಯಿಂದ ಏನಾದ್ರು ವಸ್ತು ತಗೋಬಾರ್ದು ಸಾಕು, ಅವ್ರಿಗೆ ಏನಂದ್ರೆ ಯಾವ್ದಾದ್ರು ಸೂಪರ್ ಹೀರೋ ಅದು ಇದು ನೋಡ್ಬಿಟ್ಟಿರ್ತಾರೆ ಫಿಲಮ್ ಆ ತರ ಎಲ್ಲ. ಇವ್ರು ಏನ್ ಮಾಡ್ತಾರೆ, ಓಡ್ ಹೋಗ್ತಾರೆ, ನಾನೇ ಸೂಪರ್ ಹೀರೋ ಅಂತ ಆ ಕಡೆಯಿಂದ ಬರ್ತಾ ಇರ್ತಾರೆ. ಬರ್ತಾ ಹೋಗಿರ್ತಾರೆ. ಮತ್ತೆ ಇನ್ನೇನಾಗುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗಿರುತ್ತೆ. ಯಾರೇ ಓಡ್ಲಿ ಎಲ್ಲ ಓಡ್ಲಿ, ಹಾರ್ಟ್ ಬೀಟ್ ಜಾಸ್ತಿ ಇರುತ್ತೆ, ಅದನ್ನ ನೋಡಿ. ಸರಿನಾ? ಇದೇನ್ ಮಾಡುತ್ತೆ ಅಂದ್ರೆ ಅದನ್ನ ಕಂಟ್ರೋಲ್ ಮಾಡುತ್ತೆ. ಬ್ಲಡ್ ಪ್ರೆಷರ್ ಆಗಲಿ ಏನೇ ಆಗಲಿ ನೋಡ್ಬೋದು. ಇದು ಕರೆಕ್ಟ್ ಟೈಮಿಗೆ ಕರೆಕ್ಟ್ ಆಗಿ ಏನೇನು ಆಗ್ಬೇಕು ಅದೆಲ್ಲ ಮಾಡುತ್ತೆ. ಇಲ್ಲ ಅಂದ್ರೆ ಏನೋ ಹಾರ್ಟ್ ಅಟ್ಯಾಕ್ ಆಗ್ಬೋದು, ಆ ತರ ಚಾನ್ಸಸ್ ಇರುತ್ತೆ. ಸೊ ಇದು ಯಾವ ಟೈಮಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಸ್ಪೀಡ್ ಆಗಿ ಮಾಡುತ್ತೆ, ಹಾರ್ಟ್ ಬೀಟ್ ಫಾಸ್ಟ್ ಆಗುತ್ತೆ ಅದ್ರ. ಸೊ ಇದು ಹೆಲ್ಪ್ ಮಾಡುತ್ತೆ ಅದಕ್ಕೆ. ಅದೇ ನೆಕ್ಸ್ಟ್ ನೋಡೋಣ. ಎಲ್ಲ ಖುಷಿಯಾಗಿ ಓದಿದೇನೋ, ಇಷ್ಟೇನೋ ಪಾಠ ಅಂತ. ಇನ್ನ ಒಂದು ಲಾಸ್ಟ್ ಪೇಜ್ ಇದೆ. ವಾ, ಇದನ್ನ ಈ ತರ ರೊಟೇಟ್ ಮಾಡ್ಬಿಟ್ಟಿದ್ದಾರೆ. ಏನ್ ಈ ಪಾಠ ಮಾಡಲ್ಲ ನಾನು? ಸ್ಟ್ರೈಟ್ ಮಾಡಿ ಎಲ್ಲಿದ್ದಾರೆ ರೊಟೇಟ್, ಇಲ್ಲಿ ರೊಟೇಷನ್ ಇದೆ ನೋಡಿ. ನಾನು ಇಷ್ಟೇ ನಿಮ್ಮ ಹತ್ರ ಮಾತಾಡ್ಬೋದು, ಪಾಠ ಮಾಡ್ಬೋದು. ಈ ಪಾಠ ಒಂದ್ 20 ನಿಮಿಷ ಹತ್ತತ್ರ ಇರ್ಬೋದೇನೋ. ಈ ಆನ್ಲೈನ್ ಟೀಚರ್ಸ್ ಇರ್ತಾರಲ್ಲ, ನೈಟ್ ಎಲ್ಲ ಶ್ರಮ ಪಟ್ಟಿರ್ತಾರೆ, ಬೆಳಗ್ಗೆಯಿಂದನೇ ಶ್ರಮ ಪಟ್ಟಿರ್ತಾರೆ, ಕುತ್ಕೊಂಡು ಓದಿ ಯಾವ ತರ ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು ಆ ತರ. ಸೊ ನಾನು ತೋರಿಸ್ಕೋಬೇಕು, ನಾನು ಯಾವ ತರ ನಿಮ್ಗೆ ಟೀಚ್ ಮಾಡ್ತಾ ಇದೀನಿ, ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ಬೇಕು ಅಂತಲ್ಲ. ಸೊ ನೀವು ಅಷ್ಟು ಶ್ರಮ ಪಡಿ ಅಂತ ನಮ್ಮ ತರನೇ. ಥೈರಾಕ್ಸಿನ್ ನೋಡೋಣ ಈಗ.
ಥೈರಾಯ್ಡ್ ಗ್ಲ್ಯಾಂಡ್ ಇಂದ ಸೆಕ್ರೀಟ್ ಆಗುತ್ತೆ ಥೈರಾಯ್ಡ್ ಗ್ಲ್ಯಾಂಡ್ ಇಂದ. ಸೊ ನೆಕ್ಸ್ಟ್ ನೋಡೋಣ, ಇದೊಂದು ಗ್ರೋತ್ ಹಾರ್ಮೋನ್ ಅಂತ ಹೇಳ್ಬೋದು. ಈಗ ಇನ್ನೊಂದು ನೋಡೋದಾದ್ರೆ ಇಟ್ ರೆಗ್ಯುಲೇಟ್ಸ್ ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತೆ ಫ್ಯಾಟ್ ನ ರೆಗ್ಯುಲೇಟ್ ಮಾಡುತ್ತೆ. ಇನ್ನೊಂದು ನೋಡೋದಾದ್ರೆ ಈಗ ನೀವು ಉಪ್ಪಿನ ಪ್ಯಾಕೆಟ್ ನೋಡಿರ್ಬೋದು, ಸಾಲ್ಟ್, ಓಕೆನಾ, ಅದರಲ್ಲಿ ಇರುತ್ತೆ. ಈಗ ಆಶೀರ್ವಾದ್, ಟಾಟಾ ಸಾಲ್ಟ್ ಆ ಥರ ಎಲ್ಲ ಇರುತ್ತಲ್ಲ, ಅದರಲ್ಲಿ ನೀವು ನೋಡಿರ್ಬೋದು ರಿಚ್ ಇನ್ ಅಯೋಡಿನ್ ಅಂತ, ಅಯೋಡೈಸ್ಡ್ ಸಾಲ್ಟ್ ಅಂತೆಲ್ಲ ಇರುತ್ತಲ್ವಾ. ಈ ಅಯೋಡಿನ್ ಏನಿಗೆ ಬೇಕು ಅಂದ್ರೆ ಈ ಗ್ರೋತ್ ಹಾರ್ಮೋನ್ ಮೇನ್ ಅದು ಅಯೋಡಿನ್, ಸರಿನಾ. ಈ ಅಯೋಡಿನ್ ಏನಾದ್ರು ಕಮ್ಮಿ ಆಯ್ತು ಅಂದ್ರೆ ನೀವು ನೋಡಿರ್ಬೋದು ಥೈರಾಯ್ಡ್, ಇಲ್ಲಾಂದ್ರೆ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದೇನೋ ಗಾಯ್ಟರ್ ಅಂತ. ಇದೇನಂದ್ರೆ ಗಂಟೆ ಇರೋದ ಗಂಟೆ ಊದ್ಕೊಂಡಿರುತ್ತೆ ಇಷ್ಟ. ನೀವು ನೋಡಿರ್ಬೋದು ಇಲ್ಲ ರೋಡ್ ಅಲ್ಲಿ ಹೋಗ್ತಿರೋ ಅವ್ರ ಹತ್ರ ಗಂಟೆ ಇಷ್ಟ ಊದ್ಕೊಂಡಿರುತ್ತೆ. ಯಾವ್ದು ಅಂದ್ರೆ ಅಯೋಡಿನ್ ಕಮ್ಮಿ ಆಯ್ತು ಅಂದ್ರೆ ಆತರ ಡಿಸೀಸ್ ಇಂದ ಸಫರ್ ಕೊಡ್ಬೋದು. ಸೊ ನೆಕ್ಸ್ಟ್ ನೋಡೋಣ, ಟೆಸ್ಟಿಸ್ ಓವರಿ. ಓಕೆ, ಇದು ನಿಮ್ಗೆ ಔಟ್ ಆರ್ಗನಿಸಮ್ ರಿಪ್ರೊಡ್ಯೂಸ್ ಅಲ್ಲಿ ಇನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ಹುಡುಗರಿಗೆ ಈ ಟಾಪಿಕ್ ಎಲ್ಲ ಅಂದ್ರೆ ತುಂಬಾ ಇಷ್ಟ, ಸರಿನಾ. ಟೆಸ್ಟಿಸ್ ಏನು ಅಂದ್ರೆ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್, ಸರಿನಾ. ಇದರಲ್ಲಿ ಏನಿದೆ ಅಂದ್ರೆ ಒಂದು ಹಾರ್ಮೋನ್ ಇರುತ್ತೆ ಟೆಸ್ಟೋಸ್ಟೆರಾನ್. ಇದೇನ್ ಪ್ರೊಡ್ಯೂಸ್ ಮಾಡುತ್ತೆ, ಸ್ಪರ್ಮ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನ ಕೆಲವರು ಇರ್ತಾರೆ ಬುದ್ಧಿವಂತರು, ಓವ್ಯೂಲು, ಇನ್ನೊಂದು ಹೇಳ್ಬಿಡ್ತೀನಿ, ಓವ್ಯೂಲು ಹೆಗ್ ನ ಪ್ರೊಡ್ಯೂಸ್ ಮಾಡುತ್ತೆ, ಮತ್ತೆ ಟೆಸ್ಟಿಸ್ ಸ್ಪರ್ಮ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ, ಓಕೆನಾ. ಇನ್ನ ಬುದ್ಧಿವಂತರು ಏನ್ ಮಾಡ್ತಾರೆ ಅಂದ್ರೆ ಓವ್ಯೂಲ್ ನ ಏನ್ ಪ್ರೊಡ್ಯೂಸ್ ಮಾಡುತ್ತೆ ಅಂದ್ರೆ ಸ್ಪರ್ಮ್ಸ್ ನ ಪ್ರೊಡ್ಯೂಸ್ ಮಾಡ್ತಾರೆ ಅಂತಂದ್ರೆ, ಟೆಸ್ಟಿಸ್ ಏನ್ ಮಾಡ್ತಾರೆ ಅಂದ್ರೆ ಹೆಗ್ ನ ಪ್ರೊಡ್ಯೂಸ್ ಮಾಡ್ತಾರೆ ಅಂದ್ರೆ ಲಿಂಗನೇ ಚೇಂಜ್ ಮಾಡ್ತಾರೆ ಇವರು. ಅವರಿಂದ ಹುಷಾರಾಗಿರಿ, ಇಲ್ಲಾಂದ್ರೆ ಲಿಂಗನೇ ಚೇಂಜ್ ಮಾಡ್ತಾರೆ, ಆಯ್ತಾ. ಈ ಟೆಸ್ಟಿಸ್ ಆಯ್ತು, ಈ ಸ್ಪರ್ಮ್ಸ್ ರಿಲೀಸ್ ಮಾಡುತ್ತೆ ಅಂತ. ಓವರೀಸ್ ನೋಡು, ಓವರೀಸ್ ಏನಂದ್ರೆ ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್, ಇದು ಫೀಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ಮತ್ತೆ ಇದರೊಂದು ಹಾರ್ಮೋನ್ ಇದೆ ಆಸ್ಟ್ರೋಜನ್ ಅಂತ, ಇದೇನ್ ಪ್ರೊಡ್ಯೂಸ್ ಮಾಡುತ್ತೆ ಹೆಗ್, ಅಷ್ಟೇ. ನೆಕ್ಸ್ಟ್ ನೋಡೋಣ ಇನ್ಸುಲಿನ್. ಖುಷಿಯಾಗಿ ಬೆಳಿ ಜಾಸ್ತಿ. ಇನ್ನು ಲಾಸ್ಟ್ ಟಾಪಿಕ್ ಉಳಿದಿದೆ ಇನ್ಸುಲಿನ್. ಇದೇನ್ ಮಾಡುತ್ತೆ ಅಂದ್ರೆ ಇದು ಎಲ್ಲಿಂದ ಪ್ರೊಡ್ಯೂಸ್ ಆಗಿದೆ ಅಂದ್ರೆ ಪ್ಯಾಂಕ್ರಿಯಾಸ್ ಇಂದ ಪ್ರೊಡ್ಯೂಸ್ ಆಗಿದೆ. ಪ್ಯಾಂಕ್ರಿಯಾಸ್ ಎಲ್ಲ ಓದಿಸಿದೆ ನಾನು, ನೆನಪಿಸ್ಕೊಳ್ಳಿ. ಈಗ ನಾನು ಸ್ಟೂಡೆಂಟ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಲೈಫ್ ಪ್ರೊಸೆಸ್ ಅಲ್ಲಿ, ಸರಿನಾ. ಪ್ಯಾಂಕ್ರಿಯಾಸ್ ಇಂದ ಪ್ರೊಡ್ಯೂಸ್ ಆಗಿದೆ. ಮತ್ತೆ ಶುಗರ್ ಲೆವೆಲ್ ನ ಅಂದ್ರೆ ಕರೆಕ್ಟ್ ಆಗಿ ರೆಗ್ಯುಲೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನೊಂದೇನಂದ್ರೆ ಇವಾಗ ನೀವು ಡಯಾಬಿಟಿಸ್ ಪೇಷಂಟ್ ಮಾಡಿರ್ಬೋದು, ಅವ್ರಿಗೆ ಇನ್ಸುಲಿನ್ ಇಂಜೆಕ್ಷನ್ ತಗೊಳ್ಳಿ ಅಂತ ಹೇಳ್ತಾರೆ. ಇದನ್ನ ನಾನು NCERT ಇರೋದಕ್ಕೆ ನಾನು ಹೇಳ್ತಿರೋದು, ಸುಮ್ಮನೆ ಹೇಳ್ತಿಲ್ಲ, ಜೋಕ್ಸ್ ಹೇಳ್ತಿಲ್ಲ, ಇದು NCERT ಇದೆ. ಸೊ ಗಮನ ಬಿಟ್ಟು ನೋಡ್ಕೊಳ್ಳಿ, ಸಖತ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಮತ್ತೆ ರಿಪೀಟೆಡ್ ಕೂಡ, ಸರಿನಾ. ಇದಕ್ಕೆ ಸ್ಟಾರ್ ಮಾರ್ಕ್ ಮಾಡ್ಬಿಡಿ, ಸರಿನಾ. ನಾನು ಇದೇನು ಮುಟ್ಟಿದ್ರೆ ಏನು ಆಗಲ್ಲ, ಸೊ ಅಲ್ಲಿ ನಾನು ಸ್ಟಾರ್ ಮಾರ್ಕ್ ಮಾಡ್ಬಿಡಿ, ಸರಿನಾ. ಇದೇನ್ ಮಾಡೋದು ಅಂದ್ರೆ ಶುಗರ್ ಲೆವೆಲ್ ಇರ್ತಲ್ಲ ಅಂದ್ರೆ ಬ್ಲಡ್ ಅಲ್ಲಿ, ಇದ್ರಲ್ಲಿ ಏನಾದ್ರು ಕಮ್ಮಿ ಆಯ್ತು ಅಂದ್ರೆ ಡಯಾಬಿಟಿಸ್ ಪೇಷಂಟ್ ಆಗುತ್ತೆ, ಆಯ್ತಾ. ಆಗ ಇನ್ಸುಲಿನ್ ಇಂಜೆಕ್ಷನ್ ತಗೋಬೇಕು. ಏನಾದ್ರು ಜಾಸ್ತಿ ಆಯ್ತು ಅಂದ್ರೆ ಇನ್ನ ಮೆನಿ ಹಾರ್ಮ್ಫುಲ್ ಎಫೆಕ್ಟ್ ಆಗುತ್ತೆ, ಅಂದ್ರೆ ಸಖತ್ತು ಹಾರ್ಮ್ಫುಲ್ ಡಿಸೀಸ್ ಎಲ್ಲ ಬರ್ಬೋದು, ಸರಿನಾ. ಇಷ್ಟ ಆಗಿತ್ತು ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಪಾಠ. ಸೊ ನಿಮ್ಗೆ ಏನ್ ಅನಿಸ್ತಿದೆ ನಾನು ಪಾಠ ಮಾಡ್ತಿರೋದ್ರ ಬಗ್ಗೆ, ನಾನು ಯಾವ್ದಾದ್ರು ಟೀಚಿಂಗ್ ಮಾಡ್ತೀನಿ, ನಿಮ್ಗೆ ಏನಾದ್ರು ಅರ್ಥ ಆಗ್ತಿದ್ಯಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದೇನು ಅಂದ್ರೆ ನಾನು ಇವಾಗ ಈ ವಿಡಿಯೋ ಅಪ್ಲೋಡ್ ಮಾಡ್ತಿರೋದು ಸೆಪ್ಟೆಂಬರ್ 5ಕ್ಕೆ, ಸರಿನಾ. ನಿಮ್ಗೆ ಎಕ್ಸಾಮ್ ಯಾವಾಗ ಇರ್ಬೋದು ಅಂದ್ರೆ ಸೆಪ್ಟೆಂಬರ್ 12 ಹತ್ರ ಇರ್ಬೋದೇನೋ. ನಾನು ಸೆಪ್ಟೆಂಬರ್ 10 ಹತ್ರ ನಿಮ್ಗೆ ಯಾವ್ಯಾವ್ದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕೋ ಸೈನ್ಸ್ ನಾನು ಹೇಳ್ತಿರೋದು, ಸೈನ್ಸ್ ಗಮನ ಬಿಟ್ಟು ಕೇಳ್ಕೊಳ್ಳಿ, ಕಿವಿ ತೆರೆದು ಕೇಳಿಸ್ಕೊಳ್ಳಿ, ಇದು ಸಖತ್ ಇಂಪಾರ್ಟೆಂಟು. ಮತ್ತೆ ನಾನು ಈ ಚಾನಲ್ ಅಲ್ಲಿ ನಾನು ಯಾವ್ದಾದ್ರು ಮಾಡಿದ್ದೀನಿ ಅಂದ್ರೆ ಲೈಫ್ ಪ್ರೊಸೆಸ್ ಚಾಪ್ಟರ್ ಮಾಡಿದ್ದೀನಿ, ಮತ್ತೆ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ಸ್ ಮಾಡಿದ್ದೀನಿ. ಇವಾಗ ನಾನು ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಚಾಪ್ಟರ್ ಮುಗಿಸಿದ್ದೀನಿ. ಸೊ ನಾನು ಏನಾದ್ರು ಪಾಠ ಮುಗಿಸೋಕೆ ಟ್ರೈ ಮಾಡ್ತೀನಿ. ಏನಾದ್ರು ಆಗಲಿಲ್ಲ ಅಂದ್ರೆ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ನ ನಾನು ಪ್ರೀಮಿಯರ್ ಬಿಡ್ತೀನಿ, ಇಲ್ಲಾಂದ್ರೆ ಆದ್ರೆ ಲೈವ್ ಬಿಡ್ತೀನಿ, ಸರಿನಾ. ಒಂಚೂರು ಕಷ್ಟಪಡಿ, ನಾವು ಕಷ್ಟ ಪಡ್ತಾ ಇದೀನಿ. ಹಗಲು ರಾತ್ರಿ ನಾನು ಏನೋ ನನ್ನ ವಿಡಿಯೋ ಅಪ್ಲೋಡ್ ಮಾಡ್ತೀರಾ ಹತ್ರ 12 ಗಂಟೆ ಹತ್ರ ಆಗ್ತಿದೆ. ಸೊ ನಾನು ಕಷ್ಟ ಪಡ್ತಾ ಇದ್ದೀನಿ. ಸೊ ನನ್ನ ಹೆಸರು ಅಭಿನಂದನ್, ನಾನು ಮುಗಿಸ್ತಾ ಇದ್ದೀನಿ ಈ ಪಾಠದಲ್ಲಿ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಚಾಪ್ಟರ್. ಸೊ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ, ಬಾಯ್.